ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಲೋಕ್ ಅದಾಲತ್ನಲ್ಲಿ ಜನನ ಪ್ರಮಾಣ ಪತ್ರ ಪಡೆಯಲು ಆದೇಶ ಪತ್ರ ವಿತರಣೆ. ಬಡ ಕುಟುಂಬಗಳಿಗೆ ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆಯ ನೆರವಿನ ಹಸ್ತ. ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಜನನ ಪ್ರಮಾಣ ಪತ್ರ ಪಡೆಯಲು ನ್ಯಾಯಾಲಯದಿಂದ ಆದೇಶ ಪಡೆದಿದ್ದ ಫಲಾನುಭವಿಗಳಿಗೆ ಜನನ ಪ್ರಮಾಣ ಪತ್ರಗಳನ್ನು ವಿತರಿಸುವ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ಅಗತ್ಯ ದಾಖಲೆಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಅಂಜುಮನ್ ಸಂಸ್ಥೆ ಈ ಸೇವಾ ಕಾರ್ಯವನ್ನು ಕೈಗೊಂಡಿದ್ದು ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬಾಕಿ ಉಳಿದಿದ್ದ ಹಲವಾರು ಫಲಾನುಭವಿಗಳಿಗೆ ಇದೇ ಸಂದರ್ಭದಲ್ಲಿ ಜನನ ಪ್ರಮಾಣ ಪತ್ರ ಪಡೆಯಲು ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು, ಪ್ರತಿಯೊಬ್ಬ ನಾಗರಿಕರು ಸರ್ಕಾರದ ಮೂಲಭೂತ ದಾಖಲೆಗಳನ್ನು ಹೊಂದಿರುವುದು ಅತ್ಯಂತ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜನನ ಪ್ರಮಾಣ ಪತ್ರವು ಶಿಕ್ಷಣ, ಆರೋಗ್ಯ, ಸರ್ಕಾರಿ ಯೋಜನೆಗಳ ಸೌಲಭ್ಯ ಸೇರಿದಂತೆ ವಿವಿಧ ಸೇವೆಗಳನ್ನು ಪಡೆಯಲು ಪ್ರಮುಖ ದಾಖಲೆಯಾಗಿದ್ದು, ಇಂತಹ ಜನೋಪಯೋಗಿ ಸೇವಾ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ಹೇಳಿದರು. ಜನನ ಪ್ರಮಾಣ ಪತ್ರದ ಆದೇಶ ವಿತರಣೆಗೆ ಸಹಕರಿಸಿದ ನ್ಯಾಯಾಂಗ ಇಲಾಖೆ, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಎಲ್ಲ ಸಹಯೋಗಿಗಳಿಗೆ ಅಂಜುಮನ್ ಸಂಸ್ಥೆಯ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲರು ಹಾಗೂ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಎಂಎ ಮೌಲ್ವಿ, ಮೌಲಾನಾ ಶಂಶುದ್ದೀನ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅನ್ವರ್ ಬಾಗೇವಾಡಿ, ಉಪಾಧ್ಯಕ್ಷ ಮೆಹಬೂಬ್ ಸಾಬ್ ಸೋಮಾಪುರ್, ಪ್ರಧಾನ ಕಾರ್ಯದರ್ಶಿ ಅಲ್ತಾಫ್ ಕೊಪ್ಪಳ್, ಮುನ್ನಾ ಬಿಜಾಪುರ್, ಮೆಹಬೂಬ್ ಕರಡಿ, ಅನ್ವರ್ ಮುಲ್ಲಾ, ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ನಿಮ್ಮ ಜಿಲ್ಲೆಯ ನಿಖರ, ವಿಶ್ವಾಸಾರ್ಹ ಮತ್ತು ವೇಗದ ಸುದ್ದಿಗಾಗಿ ನೋಡ್ತಾ ಇರಿ ಕೆಜಿ ನ್ಯೂಸ್. ಯಾರಾದರೂ ತೊಂದರೆ ಇದ್ರೆ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಯಾರಾದರೂ ತೊಂದರೆ ಇರದೇ ಇದ್ದರೆ ಅವರಿಗೆ ಈ ನ್ಯಾಯಾಲಯದ ಮೂಲಕ ಕೊಡಿಸುವಂತಹ ಒಂದು ಕಾರ್ಯಕ್ರಮ ಇವರು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ನಾವು ಸಹ ಅವರು ಕೈ ಜೋಡಿಸಿ ಸುಮಾರು ಈವರೆಗೂ ಈ 2 ಲೋಕ್ ಅದಾಲತ್ಗಳಲ್ಲಿ ಸುಮಾರು 2,200ಕ್ಕಿಂತ ಹೆಚ್ಚಿಗೆ ಬರ್ತ್ ಸರ್ಟಿಫಿಕೇಟ್ ಏನೈತಲ್ಲ ಈ ನ್ಯಾಯಾಲಯದ ಮೂಲಕ ಆದೇಶವನ್ನು ಪಡೆದಿದ್ದಾರೆ. ಈ ಆದೇಶದಿಂದ ಈ ಮುಂದಿನ ದಿನಮಾನಗಳಲ್ಲಿ ಅವಶ್ಯಕವಾದಂಥ ದಾಖಲೆ ಬರ್ತ್ ಸರ್ಟಿಫಿಕೇಟ್ ಅಂತಂದರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಒಂದು ತೋರಿಸಬೇಕಾದಂಥ ಯಾವುದಾದ್ರೂ ದಾಖಲೆ ಇದೆ ಅಂತಂದರೆ ಅದು ಬರ್ತ್ ಸರ್ಟಿಫಿಕೇಟ್. ಅಂಥ ಸರ್ಟಿಫಿಕೇಟ್ ಈ ದಿನ ಕೊಡಿಸುವಂಥ ಈ ಕಾರ್ಯಕ್ರಮ ಈ ನಮ್ಮ ಗದಗ ಬೆಟಗೇರಿ ಅಂಜುಮನ್ ಕಮಿಟಿಯಿಂದ ಆಗಿದೆ. ಅವರಿಗೆ ನಮ್ಮ ಗದಗ ಬೆಟಗೇರಿ ಸಮುದಾಯದ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಅಷ್ಟೇ ಅಲ್ಲ, ನಮ್ಮ ಆಫೀಸ್, ನಮ್ಮ ಅಡ್ವೊಕೇಟ್ಸ್, ನಮ್ಮ ಆಫೀಸಿಂದ ಅಷ್ಟೇ ಅಲ್ಲ, ಸುಮಾರು ಏನೈತಲ್ಲ ಯುವ ವಕೀಲರು ಬೇರೆ ಬೇರೆ ತಾಲೂಕಿನಿಂದ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಈ ಕಾನೂನಿನ ಅವೇರ್ನೆಸ್ ಏನಿದೆಲ್ಲ ಮೂಡಿಸುವಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಮಗದೊಮ್ಮೆ ಈ ಗದಗ ಬೆಟಗೇರಿ ಅಂಜುಮನ್ ಕಮಿಟಿಗೆ ಈ ವಿಶೇಷವಾಗಿ ಈ ಇದರ ಚೇರ್ಮನ್ ಆದ ಅನ್ವರ್ ಬಾಗೇವಾಡಿ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಸೋಂಪುರ್ ಅವರಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಗದಗ ಬೆಟಗೇರಿಯಲ್ಲಿ ಅತ್ಯಂತ ಹೆಚ್ಚಿಗೆ ಯಾವುದಾದ್ರೂ ಸರ್ಟಿಫಿಕೇಟ್, ಈ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಅವೇರ್ನೆಸ್ ಮೂಡಿಸಿ ಅವ್ರನ್ನ ಏನೈತಲ್ಲ ಮನೆಯಿಂದ ನ್ಯಾಯಾಲಯದವರೆಗೂ ಕರೆದುಕೊಂಡ್ಬಂದು ಆ ಕೆಲಸ ಮಾಡಿದ್ದ ಯಾವುದಾದ್ರು ವ್ಯಕ್ತಿ ಇದ್ದಾನೆ ಅಂತಂದ್ರೆ ಈ ಮುನ್ನಾ ಅವರು. ಇವತ್ತಿನ ದಿನ ನಾವು ಅವ್ರನ್ನ ನನ್ನ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಮೆಹಬೂಬ್ ಅವರಿದ್ದಾರೆ, ಮುಲ್ಲಾ ಅವರಿದ್ದಾರೆ, ಸೆಕ್ರೆಟರಿ ಅವರು ಅಲ್ತಾಫ್ ಅವರಿದ್ದಾರೆ. ಈ ರೀತಿ ಏನಿತ್ತಲ್ಲ ಮಸ್ಜಿದ್ನಲ್ಲಿನೂ ಸಹಿತ ಇದರ ಬಗ್ಗೆ ಅವೇರ್ನೆಸ್ ನಾವೆಲ್ಲ ಶುಕ್ರವಾರ ದಿನ ಪ್ರೇಯರ್ನಲ್ಲಿ ಆಯಿತು ಮತ್ತು ಪ್ರತಿದಿನ ಏನು ನಮಾಜ್ನಲ್ಲಿ ಆಯಿತು. ಇದರ ಬಗ್ಗೆ ಈ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ ಗದಗ ಬೆಟಗೇರಿಯಲ್ಲಿ ಅಂತ ಎಲ್ಲ ಈ ನಮ್ಮ ಜಮಾತ್ನವ್ರು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ನಮ್ಮ ಭಾರತ ದೇಶದ ಸಂವಿಧಾನದ ಅತ್ಯಂತ ಅಮೂಲ್ಯವಾದಂಥ ಹಕ್ಕು ಯಾವುದಾದ್ರೂ ಐತಂತಂದ್ರೆ ಅದು ಮತದಾನದ ಹಕ್ಕು. ಈ ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ ಮತದಾನದ ಮೂಲಕ ಉಳಿತೈತಿ. ಅಂತ ಮತದಾನದ ಯಾವುದೇ ಒಬ್ಬ ವ್ಯಕ್ತಿನೂ ಕಳ್ಕೊಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಗದಗ ಬೆಟಗೇರಿ ಎಲ್ಲ ಜಮಾತ್ನವರು ಸಹ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹಿತ ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆ ವತಿಯಿಂದ ಏನು ಇವತ್ತು ನ್ಯಾಯಾಲಯದಿಂದ ಆದೇಶದ ಒಂದು ಪ್ರತಿ ಕೊಡುವ ಏನು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಈಗಾಗಲೇ ಬರ್ತ್ ಸರ್ಟಿಫಿಕೇಟ್ ಸಂಬಂಧ ನೂರಾರು ಜನ ತೊಂದರೆಗೀಡಾಗಿದ್ದರು. ಯಾಕಂದರೆ ನಮ್ಮ ಗದಗ ಜಿಲ್ಲಾ ಆದಮೇಲೆ ಗದಗ ಜಿಲ್ಲಾ ಆಗೋ ವೇಳೆ ಸ್ವಲ್ಪ ಅವಘಡ ಸಂಭವಿಸಿ ಭಾಳಷ್ಟು ದಾಖಲೆ ಏನು ಸುಟ್ಟು ಹೋಗಿದ್ದು. ಸೊ ಅದರ ಪ್ರಕಾರ ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಬಾರ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷರಾದಂಥ ಬಾರ್ ಅಸೋಸಿಯೇಷನ್ ಗದಗ ಜಿಲ್ಲಾ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದಂಥ ಎಂ ಎ ಮೌಲ್ವಿ ಸರ್ ಅವರು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟರು. ಅದರ ಪ್ರಯುಕ್ತ
ನಾವೇನೈತಲ್ಲ ಇವತ್ತು 250ಕ್ಕಿಂತ ಹೆಚ್ಚು ಜನರಿಗೆ ಏನೈತೆಲ್ಲ ಬರ್ತ್ ಸರ್ಟಿಫಿಕೇಟ್ ಕೊಡಿಸೋರಲ್ಲಿ ಸಫಲರಾಗಿವೆ ಅಂತೇಳಿ ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿ ಇನ್ನೂ ಹೆಚ್ಚಿನದೇನಾದರೂ ಕಾನೂನು ಬಗ್ಗೆ ನಮಗೇನಾದರೂ ಅವೇರ್ನೆಸ್ ಬೇಕಾಗಿತ್ತಂದರೆ, ಕಾನೂನು ಬಗ್ಗೆ ಮಾಹಿತಿ ಬೇಕಾಗಿತ್ತಂದರೆ ನೀವು ಗದಗ ಬೆಡಗೇರಿ ಅಂಜುಮನ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ನಾವು ಮೌಲ್ವಿ ಸರ್, ಆಮೇಲೆ ಇನ್ನೂ ಬಾರ್ ಕೌನ್ಸಿಲ್ನ ಇನ್ನೂ ಸಾಕಷ್ಟು ಏನದಾರಲ್ಲ ನ್ಯಾಯವಾದಿಗಳದಾರ, ಅವ್ರಿಗೆಲ್ಲರೂ ಕರ್ಕೊಂಡು ನಾವು ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸೇವೆ ಮಾಡ್ಬೇಕಂತೇಳಿ ಒಂದು ಅಭಿಲಾಷೆ ಇಟ್ಕೊಂಡೀವಿ. ಅದ್ರ ಜೊತೆ ಇನ್ನೂ ಯಾರಾದರೂ ನೀವು ಬರ್ತ್ ಸರ್ಟಿಫಿಕೇಟ್ ಮಾಡಿಸೋರಲ್ಲಿ ಇನ್ನೂ ಇಂಟ್ರೆಸ್ಟೆಡ್ ಇದ್ರಂದ್ರೆ, ಇನ್ನೂ ನೀವು ಅದ್ರ ಬಗ್ಗೆ ಮಾಡಿಸುವಂಥ ವಿಚಾರ ಇತ್ತಂದ್ರೆ ನೀವು ಎನಿ ಟೈಮ್ ಏನೈತಲ್ಲ ಅಂಜುಮನ್ ಆಫೀಸ್ಗೆ ಸಾಯಂಕಾಲ 6ರಿಂದ 9ರವರೆಗೂ ಏನೈತಲ್ಲ ಎನಿ ಟೈಮ್ ಬಂದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಒದಗಿಸೋದ್ರಂದ್ರೆ ನಾವೇನೈತಲ್ಲ ಅದು ಮಾಡ್ತೀವಿ. ಈಗಾಗಲೇ ನ್ಯಾಯಾಲಯದ ಆದೇಶ ಪ್ರತಿ ತೊಗೊಂಡವರು ಅದು ಏನೈತಿಲ್ಲ ನಗರಸಭೆಗೆ ಹೋಗಿ ಒಂದು ಫಾರಮ್ ಸಿಗುತ್ತೆ, ಆ ಫಾರಮ್ ಫಿಲ್ ಮಾಡಿ ಒಂದು ಆಧಾರ್ ಕಾರ್ಡ್ ಹಾಗೂ ಅದ್ರ ಜೊತೆ ಒಂದು LC ಜೆರಾಕ್ಸ್ ಕೊಟ್ಟು ನೀವೇನೈತಲ್ಲ ತಮ್ಮ ಹೆಸರು ನಮೂದನೆ ಮಾಡಿ ಎಂಟ್ರಿ ಮಾಡಿಸ್ಬೇಕು ಬರ್ತ್ ಸರ್ಟಿಫಿಕೇಟ್ನಾಗ ಅಂಥೇಳಿ. ಅದಕ್ಕೆ ಸಂಬಂಧಪಟ್ಟಂಥ ನೀವು ಯಾವುದೇ ಮಾಹಿತಿ ಬೇಕಂತಂದ್ರೆ ನಾವಿಲ್ಲಿ ಸ್ಕ್ರೀನ್ಯಾಗ ಕೊಡ್ತೀವಿ. ನಮ್ಮ ಮುನ್ನಾ ಬಿಜಾಪುರ್ ನಮ್ಮ ಅಂಜುಮನ್ದ ಮೆಂಬರ್ ಒಬ್ರು ಏನಾದ್ರಲ್ಲ ಗದಗ ಬೆಡಗೇರಿ ಅಂಜುಮನ್ ಸಂಸ್ಥೆಯ ಸದಸ್ಯರು, ಇವರೇನಾಯ್ತಲ್ಲ ಇದಕ್ಕೇನ ಕಂಟಿನ್ಯೂ ಇವರೇ ಇದ್ರ ಬಗ್ಗೆ ನಿಗಾ ಹೊಡಿಸಿ ಕಂಟಿನ್ಯೂ ಅದು ಕೆಲಸ ಮಾಡಕತ್ತಾರ. ಅದು ತಮ್ಮಲ್ಲಿ ಕೇಳ್ಕೊತೀವಿ. ತಮ್ಗೇನೋ ಮಾಹಿತಿ ಬೇಕಾತಂದ್ರೆ ಕೊರತೆ ಇತ್ತಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ ರಿಲೇಟೆಡ್ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಅವ್ರೇನೈತಲ್ಲ ಎನಿ ಟೈಮ್ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರಂತೇಳಿ ನಮ್ಮ ಮಾತು ಮುಗಿಸ್ತೀವಿ. ಅನ್ವರ್ ಬಾಗೇವಾಡಿ, ಗದಗ ಬೆಡಗೇರಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷ. KG ನ್ಯೂಸ್.